ಎಲ್ರಿಗೂ ನಮಸ್ಕಾರ. ನಾನು ಪ್ರೀತಿ ಕೃಷ್ಣ ಮಾತಾಡ್ತಾ ಇರೋದು. ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ತರುವಂತಹ ಆಸಕ್ತಿದಾಯಕ ವಿಚಾರಗಳು, ಸ್ಫೂರ್ತಿದಾಯಕ ವಿಚಾರಗಳು ಮತ್ತೆ ಪ್ರೇರಣಾದಾಯಕ ಕಥೆಗಳು ನಿಮ್ಮವರೆಗೂ ಕೂಡ ತಲುಪಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಹಕಾರ ನಮ್ಗೆ ಬಹಳನೇ ಮುಖ್ಯ. ಹಾಗಾಗಿ ನಾವು ತರುವಂತಹ ಈ ಎಲ್ಲ ವಿಚಾರಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಬೇರೆಯವ್ರಿಗೂ ಉಪಯೋಗಕ್ಕೆ ಬರಬಹುದು ಅಂತ ಅನ್ಸಿದ್ರೆ ಶೇರ್ ಮಾಡಿ. ನಾವಿವತ್ತು ಶುರು ಮಾಡೋಣ. ಇವತ್ತು ಒಂದು ಒಳ್ಳೆ ವಿಚಾರವನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಏನಂದ್ರೆ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ತರುವಂತಹ ಸೂತ್ರಗಳನ್ನ ನಾವು ಹೇಗೆ ಅಳವಡಿಸ್ಕೊಳ್ಬೇಕು, ಆ ಸೂತ್ರಗಳು ಯಾವ್ದ್ಯಾವ್ದು ಅನ್ನುವಂತಹ ವಿಚಾರವನ್ನ ನಾವಿಲ್ಲಿ ಇವತ್ತು ಚರ್ಚೆ ಮಾಡೋಣ. ಚರ್ಚೆ ಮಾಡೋದಷ್ಟೇ ಅಲ್ಲ, ಅದನ್ನ ಅನುಷ್ಠಾನ ಮಾಡ್ಕೊಳ್ಳೋಣ. ನಾವು ಯಾವುದೇ ವಿಚಾರ ಆದ್ರೂ ಅಷ್ಟೇ ಬರೀ ಚರ್ಚೆ ಮಾಡೋದಕ್ಕೆ ಅಥವಾ ಅದು ಬರೀ ಮಾತಾಡೋದಕ್ಕೆ ಆಗ್ಬಾರ್ದು. ನಾವದನ್ನ ಅನುಷ್ಠಾನ ಮಾಡ್ಕೊಂಡಾಗ, ನಾವದನ್ನ ನಮ್ಮಲ್ಲಿ ಬೆಳೆಸ್ಕೊಂಡಾಗ, ಅದನ್ನ ಅನುಸರಿಸ್ಕೊಂಡು ಮುಂದೆ ಹೋದಾಗ ಬಹುಶಃ ಅದು ದೊಡ್ಡ ಬದಲಾವಣೆ ಆಗ್ತದೆ ಅನ್ನೋದು ನನ್ನ ವಿಚಾರ. ಇಲ್ಲಿ ಸೂತ್ರಗಳು ಅಂದ್ರೆ ಯಾವುದು? ಸೂತ್ರಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವಿಲ್ಲಿ ಫಸ್ಟ್ ತಿಳ್ಕೊಬೇಕು ಅಂತ ಅಂದ್ರೆ, ಇಲ್ಲಿ ಸೂತ್ರಗಳು ಬೇರೆ ಏನು ಅಲ್ಲ ನಾವ್ ಹೇಳ್ತಾ ಇರೋದು. ಒಂದು ಒಂದು ಸಣ್ಣ ಒಂದು ಜೀವನದ ಬದಲಾವಣೆಯಲ್ಲಿ ಒಂದು 5 ಪ್ರಶ್ನೆಗಳನ್ನ ನಾವು ತಗೋಬೇಕು. 5 ಪ್ರಶ್ನೆಗಳಿಗೆ ಒಂದು ಕರೆಕ್ಟ್ ಆಗಿ ಅದಕ್ಕೆ ಹೊಂದುವಂತಹ ಉತ್ತರಗಳನ್ನ ರೆಡಿ ಮಾಡಿ ಇಟ್ಕೋಬೇಕು. ಈ ಪ್ರಶ್ನೆಗೆ ಇದೇ ಉತ್ತರ ಅನ್ನೋದನ್ನ ನಾವು ಕಂಡಿಡ್ಕೋಬೇಕು ಫಸ್ಟ್. ಅದನ್ನ 2 ಕೂಡ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬಿಟ್ರೆ ಅದು ಒಂದು ಫಾರ್ಮುಲಾ ಆಗ್ಬಿಟ್ಟು ಸೆಟ್ ಆಗ್ಬಿಡುತ್ತೆ ನಮ್ಗೆ. ಅದೊಂದು ಫಾರ್ಮುಲಾ ಆಗ್ಬಿಡುತ್ತೆ ಅದು. ಅದ್ ಹೇಗೆ? ಅದಿನ್ ಯಾವ ಪ್ರಶ್ನೆಗಳಿರ್ಬೋದು ಅಂತ ಇವತ್ತು ನಾವಿಲ್ಲಿ ನೋಡೋಣ. ನಾನು ಪ್ರಶ್ನೆಗಳನ್ನ ಏನೋ ಕೇಳ್ತೀನಿ. ಬಟ್ ನೀವು ನಿಮಿಗ್ ಹೊಂದುವಂತಹ ಉತ್ತರಗಳನ್ನು ಕೂಡ ನೀವು ಹೇಳ್ಕೊಳ್ಳಿ. ಅಂದ್ರೆ ನಾವ್ ಹೇಳೋದಕ್ಕಿಂತ ಮುಂಚೆ ನೀವು ಏನಿರ್ಬೋದು ಆ ಪ್ರಶ್ನೆಗೆ ನಿಮ್ ಕಡೆಯಿಂದ ಉತ್ತರ ಏನಿರ್ಬೋದು ಅಂತ ನೋಡ್ಕೊಂಡಾಗ, ಬಹುಶಃ ಇದು ಕರೆಕ್ಟ್ ಆಗಿ ಹೊಂದುತ್ತಾ ಅಥವಾ ನೀವೇನಾದ್ರೂ ಚೇಂಜಸ್ ಮಾಡ್ಕೋಬೇಕಾ? ಅದೆಲ್ಲ ಕೂಡ ಇಲ್ಲಿ ಕೆಲ್ಸಕ್ ಬರುತ್ತೆ. ಈಗ ನಾವು ಪ್ರಾರಂಭಿಸೋಣ. ಮೊದಲನೇ ಒಂದು ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ನಾವಿಲ್ಲಿ ಯಾಕೆ ಈ ಪ್ರಶ್ನೆಗೆ ಉತ್ತರವನ್ನ ಹಾಕ್ಬೇಕು, ಅದ್ ಹೇಗೆ ಸೂತ್ರ ಆಗುತ್ತೆ ಅಂತ ಹೇಳಿದೆ ಅಂತ ಹೇಳಿದ್ರೆ, ಈಗ ಗಣಿತ ಲೆಕ್ಕದಲ್ಲೂ ಅಷ್ಟೇನೆ. ಒಂದು ಸೂತ್ರವನ್ನ ಹಾಕಿದ್ರೆ ಅದಕ್ಕೆ ಒಂದು ನೀಟಾಗಿ ಆನ್ಸರ್ ಬರೋದಕ್ಕೆ ಶುರುವಾಗುತ್ತೆ. ಆ ಲೆಕ್ಕ ಎಲ್ಲೂ ಕೂಡ ತಪ್ಪೋದಿಲ್ಲ. ಫಾರ್ಮುಲಾ ಕರೆಕ್ಟ್ ಆಗಿದ್ರೆ ಮಾತ್ರ ಆನ್ಸರ್ಸ್ ಕರೆಕ್ಟ್ ಆಗಿ ಲಾಸ್ಟ್ ವರೆಗೂ ಅದು ಕರೆಕ್ಟ್ ಆಗಿ ಬರುತ್ತೆ. ಈ ಜೀವನನೂ ಹಾಗೆ. ನಾವು ಒಂದು ಯಾವುದೋ ಒಂದು ವಿಚಾರದಲ್ಲಿ ಪರ್ಫೆಕ್ಟ್ ಆಗಿದ್ಬಿಟ್ರೆ ಅದು ಎಲ್ಲಿ ಏನ್ ಆನ್ಸರ್ ಬರ್ಬೇಕು ಅದು ಕರೆಕ್ಟ್ ಆಗಿ ಬರುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಈ ವಿಚಾರಗಳನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ನಾವು ಸಮಯವನ್ನ ಕರೆಕ್ಟ್ ಆಗಿ ನಿರ್ವಹಣೆ ಮಾಡ್ತಾ ಇದೀವಾ ಅಂತ ಪ್ರಶ್ನೆ ಮಾಡ್ಕೋಬೇಕು. ಯಾಕೆ ಇಲ್ಲಿ ಸಮಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಸಮಯ ತುಂಬಾ 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 ಮುಖ್ಯ. ನಾವು ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ಯಾವ ಕೆಲಸವನ್ನ ಎಷ್ಟು ಸಮಯಕ್ಕೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಅದನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ನಾವು ಜೀವನದಲ್ಲಿ ಒಂದು ಬದಲಾವಣೆ ಅಂದ್ರೆ ಒಂದು ಯಶಸ್ಸನ್ನ ಕಾಣ್ಬೇಕು. ಬದಲಾವಣೆಯಾಗಿ ಅದು ನಮಗೆ ಕಡೆಯಲ್ಲಿ ಒಂದು ಯಶಸ್ಸು ನಮ್ದಾಗ್ಬೇಕು ಅಂತ ಹೇಳಿದ್ರೆ, ಸಕ್ಸಸ್ ಸಿಗ್ಬೇಕು ಅಂತ ಹೇಳಿದ್ರೆ, ಸಮಯ ನಿರ್ವಹಣೆಯನ್ನ ನಾವು ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ಮೊದಲನೇ ಪ್ರಶ್ನೆಗೆ, ಸಮಯ ನಿರ್ವಹಣೆಯನ್ನ ನಾವು ಅಚ್ಚುಕಟ್ಟಾದ ಕ್ರಮದಲ್ಲಿ ಮಾಡ್ತಾ ಇದ್ದೀವಾ? ಮಾಡ್ತಿಲ್ಲ ಅಂದ್ರೆ ನಾವು ಯಾವ ಯಾವ ವಿಚಾರಗಳಲ್ಲಿ ಹೇಗೆ ಸಮಯವನ್ನ ಹೊಂದಿಸ್ಕೊಳ್ಬೇಕು? ಎಷ್ಟು ಪ್ರಮಾಣದಲ್ಲಿ ಆ ಕೆಲಸವನ್ನ ಮಾಡಬೇಕು? ಎಷ್ಟು ಸಮಯದ ಒಳಗಡೆ ಅದನ್ನ ಮುಗಿಸ್ಕೊಳ್ಬೇಕು? ಅನ್ನೋದು ನಮಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಇದೊಂದು ಗೊತ್ತಾಗ್ಬಿಟ್ರೆ ಬಹುಶಃ ಅದಲ್ಲಿ ಸಕ್ಸಸ್‌ಗೆ ಒಂದು ಮೊದಲನೇ ಸ್ಟೆಪ್ ನಾವು ಮುಂದೆ ಹೋದ್ವಿ ಅಂತ. ಎರಡನೇ ಪ್ರಶ್ನೆ, ನಮ್ಮ ಗುರಿ ಕರೆಕ್ಟ್ ಆಗಿದೆಯಾ? ನಿರ್ದಿಷ್ಟ ಗುರಿ ಕರೆಕ್ಟ್ ಆಗಿರೋ ಗುರಿಯನ್ನ ನಾವು ಹೊಂದಿದೀವಾ ಅಂತ. ಯಾವುದಾದ್ರೂ ಕೆಲಸ ಆಗ್ಬೋದು. ಅದು ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸಗಳವರೆಗೂ ಕೂಡ ಅಷ್ಟೇ. ನಾವು ಒಂದು ಗುರಿಯನ್ನ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ, ನಾವ್ ಏನ್ ಕೆಲಸ ಮಾಡ್ತಿರ್ತೀವಲ್ಲ ಅದೆಲ್ಲ ಒಂದು ಗುರಿ ನಿಮಿತ್ತ ಇರುತ್ತೆ.
ಸೊ ಇಲ್ಲೆಲ್ಲ ಕರೆಕ್ಟಾಗಿ ಮಾಡ್ತಿದೀವ ಅಂತ ಹೇಳಿದ್ರೆ ಅದು ಕರೆಕ್ಟಾಗಿ ಇರಬೇಕು. ಗುರಿ ನಮಗೆ ಕನ್ಫರ್ಮೇಷನ್ ಇರಬೇಕು. ಹೌದು, ನಾನು ಈ ಕೆಲಸ ಆದ್ಮೇಲೆ ಈ ಕೆಲಸ ಮಾಡ್ತಿದ್ದೀನಿ, ಇದಾದ್ಮೇಲೆ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂದ್ರೆ ನಾನು ಆ ಗುರಿ ತಲುಪಬೇಕು, ಅದಕ್ಕೆ ಇದನ್ನ ಮಾಡ್ತಿದ್ದೀನಿ. ಸಣ್ಣ ಪುಟ್ಟ ಕೆಲಸದಿಂದ ಪ್ರಾರಂಭ ಆಗುತ್ತೆ ನೋಡಿ. ಒಂದು ಕೆಲಸದಿಂದ ಗುರಿ ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ನಿರ್ದಿಷ್ಟ ಗುರಿಯನ್ನ ಇಟ್ಕೋಬೇಕು. ಬೇಕು ಅಂದ್ರೆ ಕಮೆಂಟ್ ಮಾಡಿ. ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಾವು ಹೇಗೆ ಇದನ್ನ ನಾವು ಸೆಟ್ ಮಾಡ್ಕೋಬೇಕು, ಹೇಗೆ ನಾವು ಪ್ರಾರಂಭಿಸ್ಬೇಕು, ಅದನ್ನು ಕೂಡ ಬೇಕಂದ್ರೆ ಒಂದು ವಿಡಿಯೋ ಮಾಡೋಣ. ಬೇಕಿದ್ದವ್ರು ಕಮೆಂಟ್ ಮಾಡಿ. 3ನೇ ಪ್ರಶ್ನೆ, ಆತ್ಮವಿಶ್ವಾಸ ನಮಗಿದ್ಯಾ? ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಇದೆಯಾ? ಬಹುಶಃ ಎಲ್ಲರಿಗೂ ಅವ್ರ ಮೇಲೆ ಅವ್ರಿಗೆ ಆತ್ಮವಿಶ್ವಾಸ ಇರೋದಿಲ್ಲ. ನನ್ನ ಪ್ರಶ್ನೆ ಕೇಳಿದ್ರೆ ನಮ್ಮ ಮೇಲೆ ನಾವು ಆತ್ಮವಿಶ್ವಾಸವಾಗಿರ್ಬೇಕು. ಯಾವುದೇ ಕೆಲಸವನ್ನ ನಾನು ಮಾಡಿಯೇ ತೀರ್ತೀನಿ ಅನ್ನುವಂತ ಆತ್ಮವಿಶ್ವಾಸ ಇರ್ಬೇಕು. ಬೇರೆಯವ್ರು ನಮ್ಮ ಮೇಲೆ ವಿಶ್ವಾಸ ಇಡೋ ನೀನ್ ಮಾಡ್ತೀಯಪ್ಪ ಅಂತ ಹೇಳೋದ್ ಬೇರೆ. ಆದ್ರೆ ನಮ್ಮ ಮೇಲೆ ನಾವು ಆತ್ಮವಿಶ್ವಾಸವನ್ನ ಇಟ್ಕೊಂಡಾಗ ನಾನು ಇದನ್ನ ಮಾಡಿಯೇ ಮಾಡ್ತೀನಿ, ನನ್ನ ಕೈಲಿ ಇದಾಗುತ್ತೆ, ನನ್ಗಿದ್ ಸಾಧ್ಯ, ಯಾರ್ ಸಪೋರ್ಟ್ ಕೊಡ್ಲಿ ಬಿಡ್ಲಿ, ಈ ಕೆಲಸನ ನಾನು ನಿಂತು ಮಾಡ್ತೀನಿ ಅನ್ನುವಂತಹ ಹಠ ಛಲವನ್ನ ನಾವು ಬೆಳೆಸ್ಕೊಳ್ತೀವಲ್ಲ, ಅದು ನಿಜವಾಗಿರುವಂತಹ ಆತ್ಮವಿಶ್ವಾಸ. ನಮ್ಮನ್ನ ನಾವು ಉರಿದುಂಬಿಸ್ಬೇಕು. ಟೈಮ್ಸ್ ಆಗಲ್ಲ, ನಮ್ಗೆ ಎನರ್ಜಿ ಲೋ ಆಗುತ್ತೆ, ನನ್ನ ಕೈಲಿ ಇದಾಗತ್ತಾ ಅನ್ನೋ ಬರುತ್ತೆ ವಿಚಾರ. ಆದ್ರೆ ನಮ್ಮನ್ನ ನಾವು ವಾಪಸ್ ಉರಿದುಂಬಿಸ್ಬೇಕು ಆ ಕೆಲ್ಸಕ್ಕೆ. ಇಲ್ಲ, ನೀನ್ ಮಾಡ್ತೀಯ, ಮಾಡು, ನಿನ್ ಕೈಲಿ ಸಾಧ್ಯ ಅಂತ ನಮ್ಮನ್ನ ನಾವು ಉರಿದುಂಬಿಸ್ಕೊಂಡು, ನಮ್ಮಲ್ಲಿ ನಾವು ಆತ್ಮವಿಶ್ವಾಸವನ್ನ ಬೆಳೆಸ್ಕೊಂಡು, ನಮ್ಮನ್ನ ನಾವು ಗೌರವಿಸಿ ಪ್ರೀತಿಸಿದಾಗ ಬಹುಶಃ ಸಕ್ಸಸ್ನ ಅದು ಬಹುಶಃ ನನ್ನ ಅನಿಸಿಕೆ ಅದು ಮೊದಲನೇ ಸ್ಟೆಪ್ ಆಗುತ್ತೆ. ಆತ್ಮವಿಶ್ವಾಸನೇ ಮೊದಲನೇ ಸ್ಟೆಪ್ಪು. ಬಟ್ ಆದ್ರೆ ನಾವು 5 ವಿಚಾರಗಳನ್ನ ತಿಳ್ಕೊತಾ ಇರೋದ್ರಿಂದ ಅದ್ರಲ್ಲಿ ಅದು ಒಂದು ಸೇರ್ಪಡೆ ಆಗ್ತದೆ. ಇನ್ನ 4ನೇ ಪ್ರಶ್ನೆ. 4ನೇ ಪ್ರಶ್ನೆ, ನಮ್ಗೆ ಮಾನಸಿಕ ಒತ್ತಡವನ್ನ ನಾವು ಮುಕ್ತವಾಗಿರ್ತೀವ, ಅಂದ್ರೆ ಮಾನಸಿಕ ಒತ್ತಡದಿಂದ ಮುಕ್ತವಾಗಿರ್ತೀವ ಸದಾ ಅಂತ ಕೇಳ್ಕೋಬೇಕು. ಇದು ಬಹಳ 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 ಇಂಪಾರ್ಟೆಂಟ್. ಇದ್ ನಾವು ಮಾಡ್ಲೇಬೇಕು, ಇಲ್ಲಾಂದ್ರೆ ನಾವು ಮುಂದಿನ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಒಂದು ದಿನದಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲ ಬಂದು ನಮ್ಗೆ ಸೇರ್ಕೋತಾ ಇರುತ್ತೆ. ಆದ್ರೆ ಅದರಿಂದ ನಾವು ಮುಕ್ತರಾಗ್ತಾ ಇರ್ಬೇಕು. ಒಂದೇನೋ ಒಂದು ಒತ್ತಡ ಬಂದಿದೆ, ಆಯ್ತು, ಅದು ನಮಗ್ ಗೊತ್ತಿಲ್ಲ, ನಮಗ್ ಗೊತ್ತೇ ಇಲ್ಲ ಅದು ವಿಚಾರ, ನಮ್ಮನ್ನ ಅಲ್ಲಿ ಸೇರ್ಸ್ಬಿಟ್ಟಿದ್ದಾರೆ. ಯಾರೋ ಚುಚ್ಚು ಮಾತುಗಳಿಂದ ನಮ್ಮನ್ನ ನೋಯಿಸ್ಬಿಟ್ಟಿದ್ದಾರೆ. ಇಲ್ಲ ಯಾವ್ದೋ ವ್ಯಕ್ತಿಯಿಂದ ಒಂದು ಆಘಾತಕಾರಿ ಘಟನೆ ನಡೆದಿದೆ, ಅಥವಾ ನನ್ನವರು ಅಂತ ಅನ್ನಿಸ್ಕೊಂಡವ್ರು ಬಿಟ್ಟೋಗಿರ್ಬೋದು, ಅಥವಾ ಇನ್ನೇನೋ ಆಗಿರಬಹುದು. ಈ ತರದ್ದು ಮಾನಸಿಕ ಒತ್ತಡಗಳು, ಕೆಲಸ ಮಾಡುವಂತಹ ಜಾಗದಲ್ಲಾಗಿರ್ಬೋದು, ಹೀಗೆ ಅನೇಕ ರೀತಿಯ ಒತ್ತಡಗಳು ಬಂದು ನಮ್ಮನ್ನ ಸೇರ್ಕೊಳ್ಬೋದು. ನಮ್ಮ ಒಂದು ಮುಂದಕ್ಕೆ ಹೋಗುವಂತಹ ಅತಿ ಹೆಚ್ಚು ವಿಚಾರಗಳಿಗೆ ಅದು ತಡೆ ಆಗಬಹುದು, ಮಾನಸಿಕ ಒತ್ತಡ. ಆದ್ರೆ ನಾವು ನಮ್ಮ ಮನಸ್ಸನ್ನ ಅಲ್ಲೇ ಸ್ವಚ್ಛವಾಗಿಸ್ಬೇಕು. ಬರುವಂತಹ ಎಲ್ಲ ವಿಚಾರಗಳನ್ನ ಆಚೆ ಹಾಕ್ಬೇಕು. ಒಂದು ಕಸದ ಬುಟ್ಟಿಯನ್ನ ತೆಗೆದುಕೊಂಡ್ರೆ, ನಾವು ಆ ಕಸದ ಬುಟ್ಟಿಯನ್ನ ಪ್ರತಿದಿನ ಸ್ವಚ್ಛಗೊಳಿಸಿದ್ರೆ, ನೀವು ಎಂತದ್ದೇ ಕಸ ಬೀಳಲಿ, ಪ್ರತಿದಿನ ಸ್ವಚ್ಛಗೊಳಿಸಿದ್ರೆ ಮಾತ್ರ ಅದು ಬುಟ್ಟಿ ತುಂಬಾ ಸ್ವಚ್ಛವಾಗಿರುತ್ತೆ, ಡಸ್ಟ್‌ಬಿನ್. ಇಲ್ಲ ನೀವು ಬಂದಿದ್ದೆಲ್ಲ ಕಸ ನೀವು ಅದ್ರಲ್ಲೇ ಡಂಪ್ ಮಾಡ್ತಿದ್ದೀರಾ ಅಂತ ಆದ್ರೆ, ನಾನೊಂದ್ ವಾರ ಬಿಟ್ಕೊಂಡು ಕ್ಲೀನ್ ಮಾಡ್ತೀನಿ ಅಂದ್ರೆ ಅದು ಅದ್ರದ್ದು ವ್ಯವಸ್ಥೆನೇ, ಅದ್ರದ್ದು ವಾಸನೆಯಿಂದ ಇರ್ಬೋದು, ಅದನ್ನ ಕ್ಲೀನ್ ಮಾಡೋ ವ್ಯಕ್ತಿಗೆ ಬಹಳ ಕಷ್ಟ ಆಗ್ಬಿಡುತ್ತದೆ. ಬಟ್ ಅವತ್ತಿಂದವತ್ತೇ ನೀವು ಸ್ವಚ್ಛವಾಗಿ ಅದ್ರ ಮೇಲೆ ಒಂದು ಪೇಪರ್ ಹಾಕ್ತೀರಾ, ಅದ್ರ ಮೇಲೆ ಆ ಕಸಗಳನ್ನ ಹಾಕ್ತೀರಾ, ಮತ್ತೆ ಅವತ್ತು ಸಂಜೆನೆ ಅದನ್ನೆಲ್ಲ ಆಚೆ ಹಾಕ್ತೀರಾ ಅಂದಾಗ ಪರ್ಫೆಕ್ಟ್. ಇನ್ನ ಕಡೆಯ ಪ್ರಶ್ನೆ, ಸಮಯದ ಅಭಾವ. ಇನ್ನು ಹೆಚ್ಚೆಚ್ಚು ಮಾತಾಡ್ಬೇಕು ಅನ್ನೋ ಆಸೆ, ಆದ್ರೆ ಸಮಯದ ಅಭಾವ, ವಿಡಿಯೋ ನಿಮಗೆ ಲೆಂತಿ ಆಗ್ಬೋದು ಅನ್ನೋ ಕಾರಣಕ್ಕೆ ಇದೆಲ್ಲವನ್ನ ಮಾಡ್ತಾ ಇದೀವಲ್ಲ, ನಮಗೆ ಆತ್ಮತೃಪ್ತಿ ಇದೆಯಾ? ಅಂದ್ರೆ ನೋಡಿ, ಸಕ್ಸಸ್ ಒಂದ್ ಕೆಲಸ ಮಾಡ್ಬೇಕು, ಇಷ್ಟು ಸಮಯದೊಳಗಡೆ ಮುಗಿಸ್ಕೊಳ್ಬೇಕು, ನಮ್ಮನ್ನ ನಾವು ಹುರಿದುಂಬಿಸ್ಕೊಳ್ತಾ ಇದೀವಿ. ಇದೆಲ್ಲ ಪ್ರೋಸೆಸ್ ಅಲ್ಲಿ ನಮ್ಗೆ ಖುಷಿ ಇರ್ಬೇಕು. ಎಲ್ಲ ಕೆಲಸಗಳನ್ನ ಮಾಡುವಂತಹ ಇದು ನಮ್ಗೆ ಖುಷಿ ಕೊಡ್ಬೇಕು. ಯಾವುದೇ ಕೆಲಸನಾದ್ರೂ ಮಾಡಿ, ನಿಮ್ಮನ್ನ ನೀವು ಪುಷ್ ಮಾಡ್ಕೊಂಡು ಕಷ್ಟಪಟ್ಕೊಂಡು ಮಾಡೋದಕ್ಕಿಂತ, ನಾನು ಇದೆಲ್ಲ ಮಾಡ್ತಾ ಇದ್ದೀನಪ್ಪ, ನನ್ಗೊಂದ್ ಸಕ್ಸಸ್ ಸಿಗುತ್ತೆ, ನಾನೊಂದು ಹಂತಕ್ಕೆ ಹೋಗ್ತೀನಿ,
ಇದೆಲ್ಲವನ್ನ ಸಂಭ್ರಮ ಪಡ್ತಾ ಇರ್ಬೇಕು ನೀವು. ಪ್ರತಿದಿನ ಸಂಭ್ರಮಿಸ್ಕೊಂಡು, ನಿಮ್ಮನ್ನ ನೀವು ಖುಷಿ ಪಟ್ಕೊಂಡು, ನೀವು ಮಾಡುವಂತಹ ಎಲ್ಲ ಕಾರ್ಯವೈಖರಿ ನಿಮ್ಗೆ ಲಾಸ್ಟಲ್ಲಿ ಒಂದು ಮನಸ್ಸಿಗೆ ಮುದ ಕೊಡ್ಬೇಕು. ನೋಡಿ ಇದು ಇಷ್ಟ ಒಂದು 5 ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕಿ, ಅದನ್ನ ಒಂದು ಫಾರ್ಮುಲಾವಾಗಿ ಇಟ್ಕೊಂಡು, ನಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸಿನ ಹಂತಕ್ಕೆ ನಾವು ಹೋಗೋದಕ್ಕೆ ಇದೆಷ್ಟು ಕೆಲಸ ಮಾಡುತ್ತೆ ಅನ್ನೋದು ಆಹ್, ತುಂಬಾನೇ ದೊಡ್ಡ ವಿಚಾರ. ಬಹುಶಃ ಈ ವಿಚಾರಗಳು ನಿಮಗೂ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲ ಅಂತ ಇಲ್ಲ. ಪ್ರತಿದಿನ ನಾವು ತಿಳ್ಕೊಳ್ಳೋಂಥ ವಿಚಾರಗಳೇ. ಆದ್ರೆ ಬಹುಶಃ ಅದನ್ನ ಸರಿಯಾದ ಆಲೋಚನೆಗಳನ್ನ ನಾವು ಅಲ್ ಮಾಡಿರೋದಿಲ್ಲ. ಹಾಗಾಗಿ ಈ ವಿಚಾರಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೊಬ್ರಿಗೆ ಉಪಯೋಗಕ್ಕೆ ಬರ್ಬೋದು ಅಂದ್ರೆ ಶೇರ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಕೃಷ್ಣ ಇನ್‌ಸ್ಪೈರ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ವಿಚಾರ ಬೇಕು ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಕೂಡ ಮುಂದಿನ ಒಂದು ಇದ್ರಲ್ಲಿ ಆ ವಿಚಾರವನ್ನ ತೆಗೆದುಕೊಂಡು ಬರ್ತೀವಿ. ಇನ್ನೊಂದು ವಿಚಾರದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.